ರಾಜ್ಯದಲ್ಲಿ ಬೇಡಿಕೆಗೆ ಅನುಗುಣವಾಗಿ ವೈದ್ಯರನ್ನು ನೇಮಿಸಲು ಚಿಂತನೆ ನಡೆಸಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಸಾರ್ವಜನಿಕ ಆಸ್ಪತ್ರೆಗೆ ನಿನ್ನೆ ಭೇಟಿ ನೀಡಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಅವರು ಶಿರಸಿಯ ಸರ್ಕಾರಿ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಲಾಗುವುದು, ಜಿಲ್ಲಾ ಆಸ್ಪತ್ರೆಗೆ ಅಗತ್ಯ ಸಿಬ್ಬಂದಿ, ತಜ್ಞ ವೈದ್ಯರ ಅಗತ್ಯವಿದ್ದು ಈಗಾಗಲೇ ಜಿಲ್ಲೆಯಲ್ಲಿ 3 ಎನ್ಆರ್ಇ ಸೆಂಟರ್ಗಳಿದ್ದು ಪ್ರತಿ ತಾಲೂಕಿನಲ್ಲೂ ನಿರ್ಮಾಣ ಮಾಡಬೇಕಾಗಿದೆ ಎಂದು ಹೇಳಿದರು. ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಲೈಂಗಿಕ ಶಿಕ್ಷಣದ ಅಗತ್ಯತೆ ಕಂಡುಬರುತ್ತಿದ್ದು ಈ ಬಗ್ಗೆ ಕ್ರಮ ಕೈಗೊಳ್ಳಲು ಚಿಂತನೆ ನಡೆಸಲಾಗುವುದು ಎಂದು ತಿಳಿಸಿದರು. ನಾವು ಹೆಚ್ಚಿನ ಒಂದು ಮಾನವ ಸಂಪನ್ಮೂಲ ಮತ್ತು ಬೇರೆ ಅಂತ ಹೇಳಿದ್ರೆ ಜಿಲ್ಲಾ ಆಸ್ಪತ್ರೆಗೆ ಅಗತ್ಯ ಇರುವಂತಹ ಸಿಬ್ಬಂದಿ ಮತ್ತು ಸೇವೆಗಳು ಮತ್ತು ತಜ್ಞ ವೈದ್ಯರು ಎಲ್ಲವೂ ಕೂಡ ಕೊಟ್ಟರೆ ಅವಾಗ ಅದು ಪೂರ್ತಿಯಾಗಿ ಬಳಕೆ ಮಾಡೋದಕ್ಕೆ ಅವಕಾಶ ಇದೆ. ಡಿಟರ್ಮಿನೇಷನ್ ಆಗಿ ಆಮೇಲೆ ಹೆಣ್ಣು ಮಗು ಅಂತ ಗೊತ್ತಾದ ನಂತರ ಅದನ್ನ ಅಬಾರ್ಟ್ ಮಾಡ್ಬೋದು. ಇದು ಅವರು ಔಷಧಿ ಮುಖಾಂತರ ಮಾಡ್ಕೊಂಡಿರ್ಬೋದು, ಮನೆ ಹೇಳ್ಕೊಳಕ್ಕಾಗಲ್ಲ ಮತ್ತು ಏನೋ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆಮೇಲೆ ಅವರೇ ಹೋಗಿ ಔಷಧಿ ಏನೋ ತಗೊಂಡ್ಬಿಡ್ತಾರೆ. ಅದೇನೋ ಇದು ಬೇರೆ ಬೇರೆ ಸಿಗ್ತದಲ್ಲ ಅಬಾರ್ಷನ್ ಮೆಡಿಸಿನ್ಸ್ ಅದು ತಗೊಂಡ್ಬಿಡ್ತಾರೆ. ಸೊ ಎಲ್ಲೊಂದ್ ಕಡೆ ನಾವು ನಮ್ಮ ಶಾಲೆಗಳಲ್ಲಿ ಈ ಯಂಗರ್ ಜನರೇಷನ್ ಹೆಣ್ಮಕ್ಳಿಗೆ ಈ ಸೆಕ್ಷುವಲ್ ಇದ್ರ ಬಗ್ಗೆ ಒಂದು ಎಜುಕೇಶನ್ ಕೊಡ್ಬೇಕು. ನಾವು ಅವ್ರಿಗೆ ಹೇಳ್ಕೊಡ್ಬಾರ್ದು, ಗೊತ್ತಾಗಬಾರ್ದು, ಮಾತಾಡಬಾರ್ದು ಅಂತ ಇದ್ಬಿಟ್ರಂತೂ